ಪುತ್ತೂರಿನ ಮಾಡಾವು ಮೂಲದ ಬಂಟ ಸಮುದಾಯಕ್ಕೊಳಪಟ್ಟ ಕುಟುಂಬವಿದು. ಗಂಡ ಪಿತ್ತಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಮಗ ಬ್ರೈನ್ ಟ್ಯೂಮರ್ ರೋಗಕ್ಕೆ ಗುರಿಯಾಗಿದ್ದಾನೆ. ತಂದೆ ಮಗನ ಉಳಿವಿಗಾಗಿ ತಾಯಿ ತನ್ನೆಲ್ಲವನ್ನೂ ಕಳೆದುಕೊಂಡಿದ್ದಾಳೆ. ಇನ್ನುಳಿದಿರುವುದು ಸಮಾಜದ ನೆರವಿನ ಹಸ್ತಗಳು ಮಾತ್ರವಾಗಿದೆ. ನಾವು ಕೈ ಹಿಡಿಯದಿದ್ದರೆ ಕುಟುಂಬದ 2 ಅಮೂಲ್ಯ ಜೀವಗಳು ನಷ್ಟವಾಗಬಹುದು. ಸಹೃದಯರೇ, ನೆರವಾಗಿ ಹೆಲ್ಪ್ ಮಲ್ಪಡ್ಕೊಂಡಿದ್ದೆ ಏನಕ್ಕೇನೊಂದಿಲ್ಲ ಎನ್ನ ಬಾಲ್ಯದ ಟ್ರೀಟ್ಮೆಂಟಿಗೋಸ್ಕರ ಏನು ಬೇತೆ ಸಾದಿ ಇಂಕ ಇಚ್ಚಿದಲ್ಲ ಎನ್ನ ಸತ್ತು ಬದುಕು ಪೂರ ಬದಲ ಎನ್ನ ಬಾಲ್ಯನೂ ಮಲ್ಪೆರ ಒಂದಿಚ್ಚಿ ಅಂಚ ಮಾತಿರ್ಲ ಇಂಕ ಅಕ್ಲಿಡ್ದಕ್ಲೆ ಶಕ್ತಿ ಮೀರ್ದು ಸಹಾಯ ಮಲ್ಪಡ್ಪಣ್ಣದೆ ನಾನು ಏನೊಂದಿಲ್ಲ ನಿಕ್ಲಿಡ ನಮ್ಮ ಏರ್ಲ ಕೈ ಬಿಡಡಿச்சு ಮಾತೇರಲ್ಲ ನಾನು ಕೈ ಮುಗಿಸ್ಕೇನು ಎಂಕ್ಲಿಗೆ ಈ ಪೊರ್ತುಡು ಮಾತೇರ್ಲ ಒಂದು ಸಹಾಯ ಮಲ್ಪೋಡು ಎಂಕ್ಲಿಗೆ ಏ ತಾಪುಂಡು ಆತು ಎನ್ನ ಕಣ್ಣನೆಗೆ ಎನ್ನ ಬಾಲೆಗೆ ಒಂದು ಯಾನೊಂಜ ಅಪ್ಪೆ ಅದು ಬುಡೈತೆ ಅದು ನಿಕ್ಲಿಡಕ್ಕೆ ಏನೊಂದಿಲ್ಲ ಏನ ಎಂಕ್ಲಿಗೆ ಮಾತೇರ್ಲ ಏತ್ ನಿಕ್ಲಿಡ ತಾಪುನ ಅದು ಸಹಾಯ ಮಲ್ಪೋಡು ಅದಕ್ಕೆ ಏನೊಂದಿಲ್ಲ. ಆತ್ಮೀಯ ಸಹೋದರರೇ, ನಾನಿವತ್ತು ಪುತ್ತೂರು ತಾಲೂಕಿನ ಮಾಡವಿನ ನೂಜಿ ಎಂಬ ಪ್ರದೇಶದಲ್ಲಿದ್ದೇನೆ. ಬಹಳಷ್ಟು ಒಂದು ಕರುಣಾಜನಕ ಸ್ಥಿತಿಯಲ್ಲಿರುವಂತಹ ಒಂದು ಕುಟುಂಬದ ಒಂದು ದಯನೀಯ ಅವಸ್ಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಮನೆಯಲ್ಲಿರುವಂತಹ ಅಪ್ಪ ಮಗ ಇಬ್ಬರು ಒಂದು ರೋಗಿಗಳು. ಯಾಕಂತ ಹೇಳಿದ್ರೆ ಲೋಕನಾಥ್ 56 ವರ್ಷದ ಲೋಕನಾಥ್ ಎಂಬುವರು ಪಿತ್ತಕೋಶದ ಕ್ಯಾನ್ಸರ್ ಇಂದ ಬಹಳ ತಿಂಗಳಿಂದ ಬಳಲ್ತಾ ಇದ್ದಾರೆ. ಬಹಳಷ್ಟು ಚಿಕಿತ್ಸೆ ಈಗಾಗಲೇ ಈ ಕುಟುಂಬ ಮಾಡಿದೆ. ಅದರೊಂದಿಗೆ ತನ್ನ ಸೆಕೆಂಡ್ PUC ಕಳೆಯುತ್ತಿದ್ದಂತಹ 18 ವರ್ಷದ ಭವಿತ್ ಎಂಬ ಈ ಸಹೋದರ ಸಹ ಬ್ರೈನ್ ಸ್ಟ್ರೋಕ್ಗೆ ತುತ್ತಾಗಿ ಮಂಗಳೂರಿನ ಫಸ್ಟ್ ನ್ಯೂರೋ ಪಡಿಲಲ್ಲಿರುವಂತಹ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದಿರುತ್ತಾರೆ. ಬಹಳಷ್ಟು ಒಂದು ದಯನೀಯ ಅವಸ್ಥೆ ಅಂತ ಹೇಳಿದ್ರೆ, ನನ್ನೆಲ್ಲ ಆತ್ಮೀಯ ಸಹೋದರರೇ, ಒಂದು ಕುಟುಂಬದ ಆಧಾರ ಸ್ತಂಭವಾಗಿರುವಂತಹ ಒಬ್ಬ ವ್ಯಕ್ತಿ. ಈಗಾಗಲೇ ಈ ವ್ಯಕ್ತಿಯನ್ನು ಹಲವಾರು ವರ್ಷಗಳಿಂದ ನನಗೂ ಪರಿಚಯ ಇದೆ. ಪುತ್ತೂರಿನಲ್ಲಿ ಒಂದು ತನ್ನ ಕಚೇರಿಯನ್ನಿಟ್ಟು ಬಹಳಷ್ಟು ಒಂದು ಸೇವೆಯನ್ನು ಮಾಡುತ್ತಿದ್ದಂತಹ ಈ ಲೋಕನಾಥ್ ಶೆಟ್ಟಿ ಎಂಬ ಈ ಸಹೋದರ. ನಮಸ್ತೆ ಇಂಕ ಒಂದು ಇಂಜಿನಿಯರಿಂಗ್ ಬರೋದು ಒಂದು ಸರ್ಜರಿ ಆಗ್ತದೆ ಬ್ರೈನ್ ಟ್ಯೂಮರ್ದ ಪಪ್ಪಾಗ್ಲ ಹುಷಾರಿದ್ದಂದೆ ಮಸ್ತ್ ಟೈಮ್ ಮಾಡಿ ಇಂಚ ಪೂರ ಒಂದು ಸಾಲ ಮಲ್ಪನಕಡ ಮಂತದ್ದು ಕೇನ್ನಕಡ ಪೂರ ಕೇಂದಾತಂಡು ನನ್ನ ದಾರಿ ಎಂಟಲ್ಲಿ ಕೇಂದ್ರ ಇರ್ತಿಜಿ ಎಂಕ್ಲಿಗಿತ್ತು ಲಾಸ್ಟ್ ಒಂದು ಬಂಡ ಹೋಪ್ಸ್ ಬಂಡ ಸೋಷಿಯಲ್ ಮೀಡಿಯಾನೇ ಬುಕ್ಕ ಪಪ್ಪಾಗ್ಲ ಹುಷಾರಿದ್ಜಿ ಅರೆಗೆ ಪಿತ್ತಗೋಸ್ಕರ ಕ್ಯಾನ್ಸರ್ ಅದು ಅರೆಗ್ಲ ಕೀಮೋ ನೋಡತ್ತೊಂದು ಅಂಚಪ್ಪನಾಗ ನಿಕ್ಲ ಕೈರ್ದ ಆಪನಾದ ಸಹಾಯ ಮಾಡ್ಬಿಡು ನಿಕ್ಕೇನೊಂದು ಮಾತೇಳ ನಮಸ್ತೆ ಲೋಕನಾಥ ಪಕ್ಕಲೇ ಇನಿ ಕೊಡತ್ತೆ ಯಾನ ಮಸ್ತ್ ಎಲ್ಲಿರ್ದಿಂಚೆ ತೂಂದಿತ್ತಾರೇನು ಅಂಚ ಈ ಕುಟುಂಬಗೂ ಬತ್ತಿನಂಚಿನ ಈ ಸಂಕಟ ಬಾರಿ ಬೇಗ ದೂರ ಆದ್ ಮೆಕ್ಕಳಿಗೆ ಎಡ್ಡೆ ಒಂಜಿ ಮಾತಿರ್ಲ ಎಡ್ಡೆ ಮನಸ್ಸಿಟ್ಟು ಸಹಾಯ ಮಲ್ತದು ಅಕಲ್ನ ಭವಿಷ್ಯನು ದುಂಬುಗು ಈ ಬಾಲ್ಯದ ಭವಿಷ್ಯನ ಎಡ್ಡೆ ರೀತಿಗೆ ಕೊಂಡ್ರೋಡು ಪಣ್ಣದು ನನ್ನ ಪ್ರಾರ್ಥನೆ. ನಮ್ಮ ಕೈತಾಜಿತ್ತಿನಂಚಿನ ನಮ್ಮ ಅಂಜಿ ಮೋಕ್ಯದ ಮಿಗ್ಗೆಲಕ ಇತ್ತೆ ಎಂಕಲ ಆಫೀಸ್ಗಳ ಮತ್ಸಲ ಬೈದೆ ಏನಡ ಎಡ್ಡೆ ಪಾತಿರೊಂದಿತ್ತೆ ಆಗ ಇನ್ ಚಾತಿನ ಎಂಕ್ಲೆಗ್ಲ ಮಸ್ತ್ ಬೇಜಾರುಂಡು ದಯದೀದು ಮಾತಿರ್ಲಾರೆ ಆಗ ಒಂಜಿ ಚಿಕಿತ್ಸೆಗೆ ಒಂಚೂರು ಸಹಾಯ ಮನ್ಪಲೆ ಎಂಕೇನೊಂದುಲ್ಲ. ಲೋಕನಾಥ ಪಕ್ಕ ಏನಾರ್ದ ಎಲ್ಲಿಯಾರೆ ಅರೆ ಅಚಾನಕ್ ಆತಾರೆ ಒಂಜಿ ಕಾಯಿಲೆ ಬರ್ತದೆ. ಆ ಕಾಯಿಲೆ ಇರ್ತಿ ಏತೋ ದುಡ್ಡು ಖರ್ಚಾತ ಬೋದು. ಆ ಕಾಯಿಲೆ ಕಮ್ಮಿ ಆಗೋದು ಬರ್ಪುರ್ದು ಅನ್ನಾಗ ಅರ್ನ ಒರಿಯೇ ಮಗೆ ಒಂಜಿ ಮಗಲ್ಲ ಒಂಜಿ ಮಗೆಲ ಅಣ್ಣ ಮಗಕ್ಕೆ ಎಲ್ಲಿಯ ಪ್ರೈವೇಟ್ ಈ ಕಾಯಿಲೆ ಬೇತಂಜಿ ಕಾಯಿಲೆ ಉದ್ಬಾನ ಅಂಚ ಏತೋ ಲಕ್ಷ ರೂಪಾಯಿ ಬೋಡೈಕು ಅಂತ ಮಾತ್ರ ಸಸದಾಯಿ ಬಂದುಳು ಐನಾತ್ ಧನ ಸಹಾಯ ಮಾಡ್ತದೆ. ಆ ಹುಡುಗನ ಜೀವನ ಉಜ್ವಲವತ್ತು ಆಪ್ಲೇಕ ಮಾತೆರ್ಲ ಸಹಾಯ ಮಾಡ್ಕೊಡು ಅಂತ ಕೈ ಮುಗಿತು.